ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು SNQ ಅಂದ್ರೆ ಏನು ಅಂತ ತಿಳ್ಕೊಂತೀವಿ. ಇದು ತುಂಬಾ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. SNQ ಅಂದ್ರೆ ಸೂಪರ್ ನ್ಯೂಮರಿ ಕೋಟಾ ಅಂತ. ಸೊ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಹೋಗೋಕ್ಕಿಂತ ಮುಂಚೆ, ಸ್ಟೂಡೆಂಟ್ಸ್, ಇಫ್ ಯು ಆರ್ ನ್ಯೂ ಟು ಅವರ್ ಚಾನಲ್, ಯು ಕ್ಯಾನ್ ಸಬ್ಸ್ಕ್ರೈಬ್ ದ ಚಾನಲ್ ಅಂಡ್ ಆಲ್ಸೋ ಶೇರ್ ದಿಸ್ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್. ಸ್ಟೂಡೆಂಟ್ಸ್, ಮತ್ತೆ ಈ ಚಾನೆಲ್ ಅಲ್ಲಿ ಕೆಮಿಸ್ಟ್ರಿ ರಿಲೇಟೆಡ್ ವಿಡಿಯೋಸ್ ನಿಮಗೆ ಸಿಗುತ್ತೆ. ಸೊ ತುಂಬಾ ಈಸಿ ಮ್ಯಾನರ್ ಅಲ್ಲಿ ನಾನು ನಿಮಗೆ ಟೀಚ್ ಮಾಡಿದ್ದೀನಿ. ಗೋ ಥ್ರೂ ದೋಸ್ ವಿಡಿಯೋಸ್, ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯೋರ್ ಎಕ್ಸಾಮಿನೇಷನ್. ಸೊ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಸ್ಟೂಡೆಂಟ್ಸ್, ವಾಟ್ ಇಸ್ ದಿಸ್ SNQ? ಸೊ SNQ ಅಂದ್ರೆ ಸೂಪರ್ ನ್ಯೂಮರರಿ ಕೋಟಾ ಅಂತ ಅರ್ಥ. ಸೊ ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ? ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂದ್ರೆ ಒನ್ಲಿ ಫಾರ್ ದಿ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಸೊ ನೀವೇನಾದ್ರೂ ಎಂಜಿನಿಯರಿಂಗ್ ಕೋರ್ಸ್ಗೆ ಸೇರ್ಬೇಕು ಅಂತ ಇದ್ರೆ ನಿಮ್ಗೆ ಅಪ್ಲೈ ಆಗುತ್ತೆ. ಇದು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅಪ್ಲೈ ಆಗೋದಿಲ್ಲ. ಇಟ್ ಇಸ್ ಒನ್ಲಿ ಫಾರ್ ದಿ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಸೊ ಇದು ಯಾವ ತರ ಯೂಸ್ ಆಗುತ್ತೆ ಅಂತಂದ್ರೆ, ನಿಮ್ ಪೇರೆಂಟ್ಸ್ ಆನ್ಯುವಲ್ ಇನ್ಕಮ್ ಏನಾದ್ರೂ 8 lakhs ಗಿನ್ನ ಕಡಿಮೆ ಇದ್ರೆ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ. ಸೂಪರ್ ನ್ಯೂಮರರಿ ಕೋಟಾಗೆ, SNQ ಕೋಟಾಗೆ ಎಲಿಜಿಬಲ್ ಆಗ್ತೀರಾ. ಸೊ ಸ್ಟೂಡೆಂಟ್ಸ್, ಈಚ್ ಎಂಜಿನಿಯರಿಂಗ್ ಕಾಲೇಜ್ ಅಲ್ಲಿ 5% ರಿಸರ್ವೇಶನ್ ಇರುತ್ತೆ SNQಗೆ. ಸೊ ನಿಮ್ಗೆ ಏನಾದ್ರೂ SNQ ಕೋಟಾದಲ್ಲಿ ಸೀಟ್ ಸಿಕ್ಕಿದ್ರೆ ಫೀಸ್ ಬಹಳನೇ ಕಡಿಮೆ ಇರುತ್ತೆ ಸ್ಟೂಡೆಂಟ್ಸ್. ಸೊ ಇವಾಗ ಎಂಜಿನಿಯರಿಂಗ್ ಕೋರ್ಸ್ಗೆ ಯೂಶಲಿ ₹1,00,000 ಹತ್ರ ಕಟ್ಟ ಅಷ್ಟಿರೋದಿಲ್ಲ. ತುಂಬಾ ಕಡಿಮೆ ಅಂದ್ರೆ ವಿತಿನ್ 10,000 ನಿಮ್ಗೆ ಫೀಸ್ ಇರುತ್ತೆ. ತುಂಬಾ ಕಡಿಮೆ ಫೀಸ್ ಇರುತ್ತೆ. ಸೊ ನಿಮ್ಗೆ ಈ ಕನ್ಸೆಷನ್ ಏನಾದ್ರೂ ಬೇಕು ಅಂತಂದ್ರೆ, ನೀವು SNQ ಕೋಟಾಗೆ ಎಲಿಜಿಬಲ್ ಆಗ್ಬೇಕು ಅಂದ್ರೆ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ನಿಮ್ ಪೇರೆಂಟ್ಸ್ ಆನ್ಯುವಲ್ ಇನ್ಕಮ್ ಎಷ್ಟು ಅಂತ ನೋಡ್ಕೊಳ್ಳಿ. 8 lakh rupees ಗಿನ್ನ ಕಡಿಮೆ ಇದ್ರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ನ ತಗೊಳ್ಳಿ. ಸೊ ತಹಸೀಲ್ದಾರ್ ಹತ್ರ ಹೋಗ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ನ ತಗೊಂಡು ಈಗ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಸ್ಟೂಡೆಂಟ್ಸ್, ಯಾರೆಲ್ಲ ಇದನ್ನ ಅಪ್ಲೈ ಮಾಡಬಹುದು ಅಂತಂದ್ರೆ, ಯಾವ ಕ್ಯಾಸ್ಟ್ ನೀವು ಬಿಲಾಂಗ್ ಆಗಿದ್ರೂ ಸಹ, ಸಪೋಸ್ ನೀವು ಜನರಲ್ ಮೆರಿಟ್ ಗೆ ಸೇರಿರ್ಬೋದು, ನೀವು ಸಹ ಅಪ್ಲೈ ಮಾಡಬಹುದು ಸ್ಟೂಡೆಂಟ್ಸ್. ಜನರಲ್ ಮೆರಿಟ್ ಗೆ ಸೇರಿದ್ರೂ ಸಹ ನೀವು ಇನ್ಕಮ್ ಸರ್ಟಿಫಿಕೇಟ್ ತಗೊಳ್ಳಿ. ಆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿರೋ RD ನಂಬರ್ ನ ನೀವು ಅಪ್ಲೋಡ್ ಮಾಡಿ. ಸೊ ನೀವು ಸಹ ಎಲಿಜಿಬಲ್ ಆಗಿರ್ತೀರಾ. ಇಲ್ಲ ಯಾವುದೇ ಕ್ಯಾಟಗರಿ ಆಗ್ಬಹುದು, SC ST 1A 2A 3A 3B ಜನರಲ್ ಕ್ಯಾಟಗರಿ, ಯಾವುದೇ ಕ್ಯಾಟಗರಿಗೆ ಸೇರಿದ್ರೂ ಸಹ ನೀವು ಎಲಿಜಿಬಲ್ ಆಗ್ತೀರಾ SNQ ಕೋಟಾಗೆ. ಸೊ ಒನ್ಲಿ ಪಾಯಿಂಟ್ ಹಿಯರ್ ಇಸ್, ನಿಮ್ಮ ಪೇರೆಂಟ್ಸ್ ಇನ್ಕಮ್ 8 lakhs ಗಿಂತ ಕಡಿಮೆ ಇದ್ರೆ ಇನ್ಕಮ್ ಸರ್ಟಿಫಿಕೇಟ್ ತಗೊಂಡು ನೀವು RD ನಂಬರ್ ನ ಅಪ್ಲೈ ಮಾಡಿ ನೀವು SNQ ಕೋಟಾಗೆ ಎಲಿಜಿಬಲ್ ಆಗ್ತೀರಾ. ಸೊ ಸ್ಟೂಡೆಂಟ್ಸ್, ಇದು ಸೀಟ್ ಹೇಗೆ ಅಲಾಟ್ ಆಗುತ್ತೆ ಅಂತಂದ್ರೆ, ಫಸ್ಟ್ ಸ್ಟೇಜ್ ಅಲ್ಲಿ ಹೇಗೆ ಅಲಾಟ್ ಮಾಡ್ತಾರೆ ಅಂತಂದ್ರೆ, ಇನ್ಕಮ್ ರೇಂಜ್ ಬಂದ್ಬಿಟ್ಟು 2.5 lakh ಒಳಗಡೆ ಇರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ನೆಕ್ಸ್ಟ್ 2.5 ಇಂದ 3.5 lakhs, ಮತ್ತೆ 3.5 ಇಂದ 4.5 lakhs, ಹಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೀವೇನಾದ್ರೂ ಲಕ್ಕಿ ಆಗಿದ್ರೆ ಮತ್ತು SNQ ಕೋಟಾದಲ್ಲಿ ನಿಮ್ಗೇನಾದ್ರು ಸೀಟ್ ಸಿಕ್ಕಿದ್ರೆ ಫೀಸ್ ತುಂಬಾನೇ ಕಡಿಮೆ ಇರುತ್ತೆ ಸ್ಟೂಡೆಂಟ್ಸ್. ಆರಾಮಾಗಿ ನೀವು ಎಂಜಿನಿಯರಿಂಗ್ ಕೋರ್ಸ್ ನ ನೀವು ಕಂಪ್ಲೀಟ್ ಮಾಡ್ಕೋಬಹುದು. ಸೊ ಸ್ಟೂಡೆಂಟ್ಸ್, ನಿಮ್ಗೆ ಈ ವಿಷಯದ ಬಗ್ಗೆ ಇನ್ನ ಏನಾದ್ರೂ ಡೌಟ್ಸ್ ಇದ್ರೆ, ಇನ್ನ ಏನಾದ್ರೂ ನೀವು ತಿಳ್ಕೋಬೇಕು ಅಂತ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಸರಿನಾ? ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್